ಪ್ರೀತ್ಸೆ ಅಂತ ಮೆಸೇಜ್ ಮಾಡಿ ಕಾಟ ಕೊಡ್ತಾ ಇದ್ದ ಯುವಕ. ಇವತ್ತಿಯ ಪೋಷಕರು ಆತನಿಗೆ ಬೈದಿದ್ದಕ್ಕೆ ಮನೆಗೆ ಬಂದು ಏನಾಯ್ತು ಮುಂದಕ್ಕೆ ನೋಡ್ರಿ. ಮನೆಗೆ ಬಂದು ಧಮಕಿ ಹಾಕಿದ್ದಾರೆ. ಪ್ರೀತಿ ಮಾಡ್ಬೇಕು ನೀನನ್ನ ಅಂತ ಮೆಸೇಜ್ ಮಾಡಿ ಕಾಟ ಕೊಡ್ತಾ ಇದ್ದ ಹುಡುಗ. ಯುವತಿಯ ಪೋಷಕರು ಆತನಿಗೆ ನಿನ್ನ ದಾರಿ ನೀನು ನೋಡ್ಕೊಳಪ್ಪ, ನಮ್ಮನೆ ಹೆಣ್ಮಕ್ಳಿಗೆ ಈ ಥರ ಸಮಸ್ಯೆ ಕೊಡಬೇಡ ಅಂತ ಬೈದಿದ್ದಾರೆ. ಅದಕ್ಕೆ ಬಂದು ಮನೆಗೆ ಬಂದು ಧಮಕಿ ಹಾಕಿದ್ದಾನೀತ. ಭಗ್ನ ಪ್ರೇಮಿ ಅಂತೆ. ಈತನ ಅಟ್ಟಹಾಸಕ್ಕೆ ಕಾಲೋನಿಯೇ ಬೆಚ್ಚು ಬಿದ್ದಿದೆ. ಏನಾಯ್ತು ಕೇಳಿ. ರಾತ್ರೋರಾತ್ರಿ ಲಾಂಗು ಮಚ್ಚುಗಳನ್ನ ಹಿಡ್ಕೊಂಡು ಬಂದು ಹೆದರಿಸಿದ್ದಾರೆ ಯುವಕರ ಗುಂಪು. ಕೊರಟಗೆರೆ ತಾಲೂಕಿನ ಗಂಟಗನಹಳ್ಳಿ ಕಾಲೋನಿಯಲ್ಲಿ ನಡೆದಿರೋ ಘಟನೆ ಇದು. ದ್ವಿತೀಯ PUC ವಿದ್ಯಾರ್ಥಿನಿಗೆ ಈ ಹುಡುಗ ಮೆಸೇಜ್ ಮಾಡ್ತಾ ಇದ್ದ. ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ನವೀನ್ ಅನ್ನೋನೊಬ್ಬ ಕೊಲೆ ಬೆದರಿಕೆ ಹಾಕಿದ್ದಾನೆ. ಲಾಂಗು ಮಚ್ಚು ಹಿಡ್ಕೊಂಡು ಹುಡುಗಿ ಮನೆ ಬಳಿ ಬಂದಿದ್ದಾರೆ. ಬೆಳಗಿನ ಜಾವ 5 ಗಂಟೆಗೆ ಹುಡುಗಿ ಮತ್ತವರ ಪೋಷಕರಿಗೆ ಬೆದರಿಕೆ ಹಾಕಿದ್ದಾನೆ ನವೀನ್ ಗ್ಯಾಂಗ್. ಅಕ್ಕಪಕ್ಕದ ಮನೆಗಳ ಬಾಗಿಲ ಚಿಲ್ಕಕ್ಕೆ ಕಡ್ಡಿ ಇಟ್ಟು ಪೋಷಕರಿಗೆ ಬೆದರಿಕೆ ಹಾಕಿದ್ದಾರೆ. ಅಂದ್ರೆ ಬೇರೆಯವ್ರು ಯಾರು ಮನೆಯಿಂದ ಹೊರಗೆ ಬರಬಾರ್ದು ಅಂತ. ಭಗ್ನ ಪ್ರೇಮಿ ಅಟ್ಟಹಾಸ ಕಂಡು ಇಡೀ ಕುಟುಂಬ ಹೆದರ್ಕೋಬಿಟ್ಟಿದೆ ಪಾಪ. ಆರೋಪಿಗಳ ಎಡೆಮುರಿ ಕಟ್ಟಿದ್ದಾರೆ ಈಗ ಕೊರಟಗೆರೆಯ PSI ತೀರ್ಥೇಶನ್ ಅವರು. ನವೀನ್, ಪ್ರವೀಣ್, ಪ್ರಕಾಶ್, ಹನುಮಂತರಾಯಪ್ಪ ಇಷ್ಟು ಜನರನ್ನ ಬಂಧಿಸಿದ್ದಾರೆ. ಓಕೆ, ಲವ್ ಮ್ಯಾಟರ್ ಇದು. ಪ್ರೀತಿಸುವಂತ ಕಾಟ ಕೊಟ್ಟಿದ್ದಾರೆ. ಅದನ್ನ ಗಮನಿಸಿದಂತಹ ಅಥವಾ ಗಮನಕ್ಕೆ ಬಂದಂತಹ ಹುಡುಗಿಯ ಮನೆಯ ಪೋಷಕರು ಏನ್ ಮಾಡಿದ್ದಾರೆ, ಬೈದಿದ್ದಾರೆ ಅವನಿಗೆ. ಅದಕ್ಕಿಂತ ಗ್ಯಾಂಗ್ ಕಟ್ಕೊಂಡು ಬಂದಿದ್ದಾನೆ. ಅದು ಬೆಳಗಿನ ಜಾವ 5 ಗಂಟೆಗೆ. ಅದೇ ಆಶ್ಚರ್ಯ. ಬೆಳಗಿನ ಜಾವ 5 ಗಂಟೆಗೆ ಅಕ್ಕಪಕ್ಕದ ಮನೆಯವ್ರು ಎಲ್ಲಿ ಬಂದ್ಬಿಡ್ತಾರೋ ಅಂತ ಯಾರು ಬಿಡ್ಸಕ್ ಬರಬಾರ್ದಲ್ವಾ? ಅಥವಾ ಹೊಡೆದು ಏನಾದ್ರು ತಗೊಂಡು ಹೊಡೆದ್ರೆ ಇವ್ರಿಗೆ ಏನು ಮಾಡಿದ್ದಾರೆ, ಎಲ್ಲರ ಮನೆ ಚಿಲ್ಕಕ್ಕೆ ಒಂದು ಕಡ್ಡಿಯನ್ನು ಸಿಕ್ಸಿದ್ದಾರೆ, ಹೊರಗೆ ಬರಬಾರ್ದವರು ಅಂತ, ಲಾಕ್ ಆಗಲಿ ಅಂತ. ತುಮಕೂರಿನ ಗಂಟಗನಹಳ್ಳಿಯಲ್ಲಿ ನಡೆದಿರೋ ಘಟನೆ ಇದು. ಬಾಗ್ಲು ಹೊಡಗೋಣ ಅವನ್ನೆಲ್ಲ ಯಾರ ಸಿತ್ತಿರ ಕಲ್ಲು ಲಾಂಗ್ ತಂದೇವ ಬಾಗ್ಲು ಹೊಡಗೋಣ ಅವನ್ನೆಲ್ಲ ಯಾರ ಸಿತ್ತಿರ ಕಲ್ಲು ಲಾಂಗ್ ತಂದೇವ ಬಾಗ್ಲು ಹೊಡಗೋಣ ಅವನ್ನೆಲ್ಲ ಲಾಂಗ್ ತಂದೇವ ಬಾಗ್ಲು ಹೊಡಗೋಣ ಅವನ್ನೆಲ್ಲ. ಓಕೆ, ಹೆಚ್ಚಿನ ಮಾಹಿತಿ ನನ್ನ ಕಲಿಗ ಯೋಗೇಶ್ ನೀಡ್ತಾರೆ. ಯೋಗೇಶ್, ಏನಾಯ್ತು ಕೊನೆಗೆ? ಅರೆಸ್ಟ್ ಮಾಡಿದ್ಮೇಲೆ ಯಾರು, ಏನು, ಎತ್ತ, ಯಾಕೆ ಹಿಂಗಾಯ್ತು? ಮನೆಯವ್ರು ಕಂಪ್ಲೇಂಟ್ ಕೊಟ್ರ? ಸದ್ಯದ ಪರಿಸ್ಥಿತಿ ಹೇಗಿದೆ? ವಿಜಯ್, ಈಗಾಗಲೇ ತುಮಕೂರಿನಲ್ಲಿ ಈ ಒಂದು ಘಟನೆ ನಡೆದಿದೆ. ತುಮಕೂರಿನ ಕೊರಟಗೆರೆ ತಾಲೂಕಿನಲ್ಲಿ ನಡೆದಿದ್ರು. ಯಾಕೆಂದ್ರೆ ಮಗಳಿಗೆ ಮೆಸೇಜ್ ಮಾಡಿದ್ದಕ್ಕಾಗಿ ಪ್ರಶ್ನೆ ಮಾಡಿದ್ರು. ಅದಕ್ಕೂ ಮುಂಚೆ 6 ತಿಂಗಳ ಮುಂಚೆ ಏನೋ ಈ ಕಾಲೇಜಿಗೆ ಹೋಗ್ತಿದ್ದ ಸಹನ ತಡೆದು ಚುಡಾಯಿಸ್ತಿದ್ದ ಅನ್ನೋ ಕಾರಣಕ್ಕೆ ಪೋಷಕರು ಸಹನ ಪೋಷಕರು ಕರೆದು ಬುದ್ಧಿ ನೀಡಿದ್ರು ನವೀನ್ಗೆ. ಅದರಿಂದ ಕೆಳದಾದ ನಂತರ ಕಳೆದ ನಿನ್ನೆ ಬೆಳಗ್ಗೆ ಈ ಕೃತ್ಯ ನಡೆಸಿದೆ. ಮನೆ ಹತ್ರ ಹೋಗಿ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಎಲ್ಲಾ ಮನೆಗಳಿಗೆ ಚಿಲ್ಕ ಹಾಕಿ ಕಡ್ಡಿ ಇಟ್ಟು ಅದ ನಂತರ ಅವನು ಲಾಂಗ್ನಲ್ಲಿ ತೆಗೆದುಕೊಂಡೋಗಿ ತನ್ನ ಏನೋ ಸಂಬಂಧಿಕರಿದ್ದಾರೆ ಅವ್ರನ್ನ ಕರ್ಕೊಂಡೋಗಿ ಬೆದರಿಕೆ ಹಾಕಿದ್ದ. ಒಟ್ಟು 4 ಜನಕ್ಕೆ ಕರ್ಕೊಂಡೋಗಿ ಈ ಸಂಬಂಧಪಟ್ಟಿಗೆ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು. ಮಾಹಿತಿ ಕೊಟ್ಟ ನಂತರ ಆತನ ಒಟ್ಟು ನವೀನ್ ಸೇರಿರುತ್ತೆ 4 ಈಗ ಪೊಲೀಸರು
ವಶಕ್ಕೆ ಪಡೆದು ಜೈಲಿಗೆ ಕಳಿಸಿದ್ದಾರೆ. ಆದ್ರೆ ಈ ಒಂದು ನವೀನ್ಗೆ ಲಾಂಗ್ ಎಲ್ಲಿ ಸಿಕ್ತು ಅನ್ನೋದ್ರ ಬಗ್ಗೆ ಆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಅಂದ್ರೆ ಈ ವಿದ್ಯಾರ್ಥಿ ವಿಚಾರಕ್ಕೆ ನವೀನ್ ಈ ತರ ಕೃತ್ಯ ಮಾಡೋದು ಸಹಜವಾಗಿ ಗ್ರಾಮಸ್ಥರೇ ಒಂದು ಆತಂಕ ಕೂಡ ಮನೆ ಮಾಡಿದೆ. ಯಾಕಂದ್ರೆ ಅದೇ ಊರಿನ ಗ್ರಾಮದ ನವೀನ್ ಕೂಡ ಆ ಹುಡುಗಿಯನ್ನ ಚುಡಾಯಿಸಿ ಅನ್ನೋದು ಸದ್ಯ ಗೊತ್ತಾಗ್ತಿದೆ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಆರೋಪಿಗಳ ಫೋಟೋನ ಕೂಡ ಗಮನಿಸ್ತಾ ಇದ್ದೀರಿ. ನವೀನ್, ಪ್ರವೀಣ್, ಪ್ರಕಾಶ್, ಹನುಮಂತರಾಯಪ್ಪ ಅಂತ ಅಷ್ಟು ಜನರನ್ನ ಹೆಡೆಮುರಿ ಕಟ್ಟಿದ್ದಾರೆ. ಹೆಡೆಮುರಿ ಅಂದರೆ ಹೊರಳ್ಪಟ್ಟು ಇಟ್ಕೊಂಡು ಸ್ಟೇಷನ್ ಒಳಗೆ ಕರ್ಕೊಂಡೋಗಿ ಬುದ್ಧಿ ಅವರದ್ದೇ ಭಾಷೆಯಲ್ಲಿ ಬುದ್ಧಿಯನ್ನು ಕಲಿಸ್ತಾರೆ. ಈ ಹುಡುಗರದ್ದು ಏನು ಸಮಸ್ಯೆ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಗುಂಪಾಗ್ತಾರೆ. ಒಳ್ಳೆ ವಿಚಾರಗಳಿಗೆ ಸಪೋರ್ಟ್ ಮಾಡ್ಕೊಂಡು ಹೋದ್ರೆ ಒಂಥರ, ಆ ಹೆಣ್ಮಕ್ಳನ್ನ ಕರ್ಕೊಂಡು ಎಲ್ಲೋ ಹೋಗೋದು ಅಥವಾ ಈ ರೀತಿ ಕಿಡ್ನಾಪ್ ಮಾಡೋ ಪ್ರಕರಣ, ಹಿಂಗೋಗಿ ಬೆದರಿಸೋ ಪ್ರಕರಣ ಇದಕ್ಕೆಲ್ಲ ಒಗ್ಗೂಡಕ್ಕೆ ಹೋಗ್ಬಾರ್ದು. ನಿಮ್ಮ ಮನೆಗಳಲ್ಲೂ ಫ್ಯಾಮಿಲಿ ಇರುತ್ತೆ, ಏನೋ ಜೋಶಲ್ಲಿ ಹೋಗ್ಬಿಡ್ತೀರಿ. ಸುಮ್ಮನೆ